ವಿಟಮಿನ್ ಟ್ಯೂನಿಂಗ್ ಜ್ಯೂಸ್ ತಗೋ, ಜ್ಯೂಸ್ ಕುಡಿ. ಹೇಳ್ಬೇಕು ಜ್ಯೂಸ್ ಕುಡ್ದು ಯಾವ ತರ ಇದೆ ಅಂತ. ಹೆಂಗಿದೆ ವಂಶಿ ಜ್ಯೂಸು? ಯಾವ ತರ ಇದೆ ಜ್ಯೂಸು? ಚೆನ್ನಾಗಿತ್ತಾ? ಸೂಪರಾ? ಅಂಚ ಕುಡಿತಾ ಇದ್ದಾಳೆ ಎಂಜಾಯ್ ಮಾಡ್ಕೊಂಡು. ವಂಶಿ ಸೂಪರಾ? ಮಾತಾಡ್ತಾನೂ ಇಲ್ಲ, ಅಷ್ಟು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದಾಳೆ ವಂಶಿ ಜ್ಯೂಸ್ನ. ನೋಡಿ ಫ್ರೆಂಡ್ಸ್, ಪರಿಶುದ್ಧವಾದ ಆ್ಯಪಲ್ ಜ್ಯೂಸ್ ರೆಡಿ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಸಕ್ಕರೆ ಇಲ್ಲ, ಏನೂ ಇಲ್ಲ. ಫುಲ್ ಬರೀ ಆ್ಯಪಲ್ ಇದ್ದಾನೆ ಮಾಡಿದ್ದೀವಿ ಫ್ರೆಂಡ್ಸ್. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವ್ರಿಗೆ ಶಕ್ತಿ, ಎನರ್ಜಿ ಎಲ್ಲ ಬರುತ್ತೆ ಫ್ರೆಂಡ್ಸ್. ಏನಾದರೂ ಹುಷಾರಿಲ್ಲ ಅಂದರೆ ಬೇಗ ಕ್ಯೂರ್ ಆಗ್ತಾರೆ ಮಕ್ಕಳು. ಬನ್ನಿ ಫ್ರೆಂಡ್ಸ್, ಇದು ಆ್ಯಪಲ್ ಜ್ಯೂಸ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಹಾಯ್, ನಮಸ್ತೆ. ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಆಪಲ್ ಜ್ಯೂಸ್ ಮಾಡ್ತಾಯಿದ್ದೀವಿ. ಫ್ರೆಶ್ ಆಗಿ ಆಪಲ್ ಜ್ಯೂಸ್ ಮಕ್ಳಿಗೆ ಕುಡಿಸೋದು ಹೇಗೆ ಅಂತೇಳಿ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಆಪಲ್ ವಾಶ್ ಮಾಡ್ಕೊಂಡಿದ್ದೀವಿ. ವಾಶ್ ಮಾಡ್ಕೊಂಡು ಇವಾಗ ಅದ್ರ ಮೇಲ್ಗಡೆ ಸಿಪ್ಪೆ ತೆಗಿತಾ ಇದ್ದೀವಿ. ನೀಟಾಗಿ ಈ ರೀತಿ ಚೆನ್ನಾಗಿರೋ ಆಪಲ್ ತೊಗೋಣ. ಸಿಪ್ಪೆ, ಯಾಕೆಂದರೆ ಮಕ್ಕಳು ಆಪಲ್ ಕಟ್ ಮಾಡಿಕೊಟ್ರೆ ಅರ್ಧ ತಿಂತಾರೆ, ಅರ್ಧ ಬಿಡ್ತಾರೆ, ಸುಮ್ಮನೆ ವೇಸ್ಟ್ ಮಾಡ್ತಾರೆ, ನೀಟಾಗಿ ತಿನ್ನಲ್ಲ ಆಪಲ್ನ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳು ಜ್ಯೂಸ್ನ ಕುಡಿತಾರೆ ಆರಾಮಾಗಿ. ನೋಡಿ, ಇವಾಗೆಲ್ಲ ಸಿಪ್ಪೆ ಈ ರೀತಿ ನೀಟಾಗಿ ತಕ್ಕೋಣ. ಆಪಲ್ಲು ಚೆನ್ನಾಗಿರೋ ತೊಗೋಣ. ಆದಷ್ಟು ಸ್ವಲ್ಪ ಒತ್ತದಂಗೆ ಆಗಿದೆ, ಅದನ್ನು ಕಟ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ಆಪಲ್ ಜ್ಯೂಸ್ ಕುಡಿಸೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತೀವಿ. ಹಾಲು ಹಾಕಿ ಗ್ರೈಂಡ್ ಮಾಡಿ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಎಷ್ಟು ಟ್ರೈ ಮಾಡಿದ್ರೂ ಕುಡಿಯಲ್ಲ ಮಕ್ಕಳು. ನೋಡಿ, ಇವಾಗ 2 ಆಪಲ್ ತೊಗೊಂಡಿದ್ದೀನಿ. 2 ಆಪಲ್ ಕೂಡ ನೀಟಾಗಿ ರೆಡಿಯಾಗಿದೆ. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ 2 ಆ್ಯಪಲ್ಗಳನ್ನ ಸಿಪ್ಪೆ ತೆಗೆದ್ಬಿಟ್ಟು ಇವಾಗ ಇದ್ರ ತುರಿಯೋದ್ರಲ್ಲಿ ನುಣ್ಣಗೆ ಇವಾಗ ತುರಿಯೋಣ. ಇವಾಗ ಇದರಲ್ಲಿ ಸಣ್ಣದ್ರಲ್ಲಿ ಇವಾಗ ತುರಿಬೇಕು. ಇದರಲ್ಲಿ ಯಾವ ಥರನೂ ಶುಗರ್ ಹಾಕಲ್ಲ, ಏನಿಲ್ಲ. ನೀಟಾಗಿ ಪ್ಯೂರ್ ಅಂದರೆ ಪ್ಯೂರ್ ಜ್ಯೂಸ್. ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಆದಾಗ, ಯಾಕೆಂದರೆ ಆಪಲ್ ಡೈಲಿ ತಿನ್ಸೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ಏನು ಮಾಡಿದ್ರು ಆಪಲ್ ಮಕ್ಕಳು ತಿನ್ನಲ್ಲ. ಈ ಥರ ಜ್ಯೂಸ್ ಮಾಡ್ಕೊಡ್ಸೋದ್ರಿಂದ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. ಈ ಥರ ಸಣ್ಣದ್ರಲ್ಲೇ ತುರಿಬೇಕು ಇದನ್ನು. ಆದಷ್ಟು ಮಕ್ಕಳು ಆ್ಯಪಲ್ಗಳನ್ನ ತಿನ್ನೋದಿಲ್ಲ. ಈ ಥರ ಸ್ಮೂತಾಗಿತ್ತು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳೆಲ್ಲ. ಇನ್ನೊಂದು ಆಪಲ್ ಬರುತ್ತೆ, ಇದು ಮಳಲಿಂದ ಆಪಲ್, ಮಳಲ್ ಥರ ಇರುತ್ತಲ್ಲ, ಅದನ್ನು ಜ್ಯೂಸ್ ಮಾಡೋಕ್ಕಾಗಲ್ಲ. ಅದು ಮಕ್ಕಳು ತಿಂತಾರೆ, ಬಟ್ ಇದು ಗಟ್ಟಿ ಇರೋದ್ರಲ್ಲಿ ಮಕ್ಕಳು ತಿನ್ನಲ್ಲ. ಹಾಗಾಗಿ ಇದನ್ನು ಜ್ಯೂಸ್ ಥರ ಮಾಡಿ ಕುಡಿಸಿದ್ರೆ ಕುಡಿತಾರೆ ಆರಾಮಾಗಿ ಮಕ್ಕಳು. ದೊಡ್ಡವರಿಗಾದರೂ ಅಷ್ಟೇ, ಹುಷಾರಿಲ್ದಿರೋವಾಗ ಬಾಡಿಗೆ ಡೈರೆಕ್ಟು ಬೇಗ ಸುಸ್ತಿರಲಿ ಏನೇ ಇರಲಿ ಬೇಗ ಕ್ಯೂರ್ ಆಗುತ್ತೆ. ನೋಡಿ, ನೀಟಾಗಿ ಜ್ಯೂಸಿ ಎಲ್ಲ ಬರ್ತಾ ಇದೆ. ನೀವೇನು ಮಾಡಬೇಕು ನೋಡಿ ಫ್ರೆಂಡ್ಸ್, ಹಣ್ಣ ವೇಸ್ಟ್ ಮಾಡಿದೆ. ಈ ಥರ ನೀಟಾಗಿ ಎಲ್ಲ ಈ ತುರಿಯೋದ್ರಲ್ಲಿ ನೀಟಾಗಿ ತುರಿಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಇದು ಜ್ಯೂಸ್ ಮಾತ್ರ. ಸ್ವಲ್ಪನೂ ವೇಸ್ಟ್ ಆಗಲ್ಲ ಇದರಲ್ಲಿ. ಮತ್ತು ಇದು ಬೇಗನೆ ಫಾಸ್ಟಾಗಿ ಆಗುತ್ತೆ, ಮಿಕ್ಸಿಗೆ ಹಾಕಲ್ಲ, ಗ್ರೈಂಡ್ ಆಗೋಲ್ಲ. ಮತ್ತು ಇದು ಕೆಲವರು ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ತುಂಬ ಟ್ರೈ ಮಾಡ್ತಾರೆ ಕುಡಿಸೋದಕ್ಕೆ. ಮತ್ತು ಕೆಲವರು ಬಾಯ್ಲ್ ಮಾಡಿ ತಿನ್ನಿಸ್ತಾರೆ. ಏನು ಮಾಡಿದ್ರೂ ಮಕ್ಕಳು ತಿನ್ನಲ್ಲ. ಆಲ್ಮೋಸ್ಟ್ ನಾನು ಟ್ರೈ ಮಾಡಿದ್ದೀನಿ. ಈ ಥರ ಟ್ರೈ ಮಾಡಿದ್ಮೇಲೆ ಮಕ್ಕಳು ಆರಾಮಾಗಿ ಕುಡಿತಾರೆ. ನೋಡಿ, ಎಷ್ಟು ನೀಟಾಗಿ ಪ್ಯೂರಾಗಿ ಲಿಕ್ವಿಡ್ ಥರ ನೀರು ಥರ ಬಿಡ್ಕೊತಾ ಇದೆಯಲ್ಲ. ಇವಾಗ ಈ ಥರ ತುರಿದಿಟ್ಕೊಂಡಿರೋ ಆ್ಯಪಲ್ನ ಎಲ್ಲ ಎಷ್ಟು ನೀಟಾಗಿ, ಅದೆಲ್ಲ ನೀರಲ್ಲ, ಅದೆಲ್ಲ ಜ್ಯೂಸೇ. ನೋಡಿ ಎಷ್ಟು ನೀಟಾಗಿ ಬಿಡ್ಕೊಂಡಿದೆ ಜ್ಯೂಸ್. ಇದನ್ನು ಈ ಗ್ಲಾಸಲ್ಲಿ ಈ ಥರ ಒಂದು ಗ್ಲಾಸ್ ತೊಗೊಂಡು ಅದರಲ್ಲಿ ನೀಟಾಗಿ ಹಿಂಡಬೇಕು. ಅದರೊಳಗೆ ಈ ಥರ ನೀಟಾಗಿ ಹಿಂಡ್ಕೋಬೇಕು, ಪ್ರೆಸ್ ಮಾಡಿ. ಒಂದು ಹನಿನೂ ಬಿಡಬಾರ್ದು. ಹಂಗೆ ನೀಟಾಗಿ ನಾವಿಲ್ಲಿ 2 ಆಪಲ್ ತೊಗೊಂಡಿದ್ದೀವಿ. ಚೆನ್ನಾಗಿ ಪ್ರೆಸ್ ಮಾಡಿ ಫುಲ್ಲು ರಸ ಎಲ್ಲ ತೆಗಿಬೇಕು ಅದರಲ್ಲಿರೋದು. ಸವಿತಾ ಅವರೇ, ನಾವು ಈ ಥರ ಜ್ಯೂಸ್ ಮಾಡ್ತೀವಲ್ವ, ಆ್ಯಪಲ್ನ ತುರಿದ್ಬಿಟ್ಟು ಈ ಥರ ಹಿಂಡ್ಬಿಟ್ಟು
ಆ್ಯಪಲ್ ಒಳಗಡೆ ಇರುತ್ತಲ್ವಾ, ಇದು ವಿಟಮಿನ್ ಅಂತಾರೆ, ಇದನ್ನ ತೆಗೆದ್ರೆ ವೇಸ್ಟ್ ಆಗಲ್ವಾ? ಇಲ್ಲ ಇಲ್ಲ, ಅದು ಖಂಡಿತ ವೇಸ್ಟ್ ಆಗಲ್ಲ. ನಾವು ಅದ್ರಲ್ಲಿ ಒಂದು ಡ್ರಾಪ್ ಕೂಡ ರಸ ಬಿಡಲ್ಲ, ಯಾಕೆಂದರೆ ಮಕ್ಕಳು ತಿನ್ನಲ್ಲ ಅದನ್ನು. ಅರ್ಧ ತಿಂತಾರೆ, ಅರ್ಧ ಬಿಡ್ತಾರೆ. ಹಾಗಾಗಿ ಜ್ಯೂಸ್ ಮಾಡಿ ಈ ಥರ ಲಿಕ್ವಿಡಾಗಿ ಕುಡಿಸೋದ್ರಿಂದ ಯಾವ ಮಕ್ಕಳು ಕೂಡ ಬಿಡಲ್ಲ ಇದನ್ನು. ಜ್ಯೂಸ್ನ ನೀಟಾಗಿ ಬಾಡಿಗೆ ಎನರ್ಜಿ ಕೊಡುತ್ತೆ. ಇದು ಒಂದು ನೀಟಾಗಿ ನಮಗೆ 2 ಆಪಲ್ ತಿಂದಷ್ಟು ಸಮಾಧಾನ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡೋದು ಬೇಡ. ಮಕ್ಕಳಿಗೆ ಪ್ಯೂರಾಗಿ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋಣ. ಅದ್ರಲ್ಲಿ ನಾವು ಮತ್ತೆ ಹಿಂಡಿ ಮತ್ತೆ ರಸ ತೆಗ್ದು ಅದು ಫುಲ್ಲು ಡ್ರೈ ಮಾಡಬೇಕು. ಸ್ವಲ್ಪನೂ ಬಿಡಬಾರ್ದು, ಅದರಲ್ಲಿ ನೀಟಾಗಿ ಡ್ರೈ ಮಾಡಬೇಕು. ಬೇಕಂದರೆ ನೋಡಿ, ಒಂದು ಆಪಲ್ ಮಗು ಕಟ್ ಮಾಡಿಕೊಡಿ, ಅದನ್ನು ತಿನ್ನುತ್ತಾ ಅಥವಾ ಈ ಜ್ಯೂಸ್ ಕುಡಿತಾ ನೋಡಿ. ಜ್ಯೂಸೇ ಕುಡಿಯುತ್ತೆ ಫಸ್ಟ್ ನೀಟಾಗಿ. ಸುಮ್ಮನೆ ವೇಸ್ಟ್ ಮಾಡ್ತಾರೆ ಮಕ್ಕಳು ಅರ್ಧಂಬರ್ಧ ತಿಂದು. ನೋಡಿ ಮತ್ತೆ ಇನ್ನೊಂದು ಸಲ ಅದನ್ನೆಲ್ಲ ಹಾಕಿ ಇನ್ನೂ ಒಂದು ಸಲ ಹಿಂಡ್ತಾ ಇದ್ದೀವಿ. ಆದಷ್ಟು ಅದರಲ್ಲಿ ಒಂದು ಸ್ವಲ್ಪನೂ ಬಿಡಬಾರ್ದು, ರಸನ ನೀಟಾಗಿ ತೆಗಿಬೇಕು. ಆವಾಗ ನಮ್ಗೆ ಯಾವುದೇ ಥರ ವೇಸ್ಟ್ ಆಗಲ್ಲ. ಮಗು 2 ಆಪಲ್ ತಿಂತು ಅನ್ನೋ ಸಮಾಧಾನ ಕೂಡ ಇರುತ್ತೆ ನಮಗೆ. ರಸನೆಲ್ಲ ಇವಾಗ ನೀಟಾಗಿ ಒಂದು ಸ್ವಲ್ಪನೂ ಬಿಡದೇ ಇರೋ ಥರ ಕಬ್ಬಿನ ಜ್ಯೂಸ್ ಥರ ಕಾಣಿಸ್ತಾ ಇದೆ ಕರೆಕ್ಟಾಗಿ. ಇದು ಲಾಸ್ಟ್ ಇದನ್ನ ಹಿಂಡಿದ್ವಲ್ವ, ಇದನ್ನ ಇನ್ನೊಂದು ಟೈಮು ಮತ್ತೆ ಎಷ್ಟು ತೆಗಿಯೋಕ್ಕೆ ಸಾಧ್ಯನೋ ರಸ ಅಷ್ಟು ನೀಟಾಗಿ ತೆಗಿಯೋಣ. ಒಂದು ಡ್ರಾಪ್ ಕೂಡ ಬಿಡಬಾರ್ದು ಅದರಲ್ಲಿ. ಹೌದು. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವಿವಾಗ 1 ಡ್ರಾಪ್ ರಸ ಕೂಡ ಬಿಟ್ಟಿಲ್ಲ ಫ್ರೆಂಡ್ಸ್. ಕಬ್ಬಿನ ರಸ ತೆಗಿತಾರಲ್ಲ ಆ ರೀತಿ ನೀಟಾಗಿ ತೆಗಿಬೇಕು. ಇವಾಗ ಎಲ್ಲ ರಸಗಳನ್ನು ತೆಗೆದ್ಬಿಟ್ಟು ಇವಾಗ ರೆಡಿ ಆಗಿದೆಯಾ? ರೆಡಿ ಆಗಿದೆ ನೋಡಿ. ಇವಾಗ ಎಷ್ಟು ನೀಟಾಗಿ ರೆಡಿ ಆಗಿದೆ. ಲಿಕ್ವಿಡಾಗಿ ಆರಾಮ್ಸೆ ಕುಡಿತಾರೆ ಮಕ್ಕಳು ಇದನ್ನು. ಮತ್ತು ಹುಷಾರಿಲ್ದಿರೋ ಟೈಮಲ್ಲೆಲ್ಲ ಬಾಡಿಗೆ ನೀಟಾಗಿ ಹುಷಾರಾಗೋ ಥರ